ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹೀಭರ್ತ್ರೇ ನಮಃ. ಓಂ ವಿದಾ ಭಗವನ್ ವಸುತ್ತಯೇ ಉದ್ವಾವೃಷಸ್ವಮಘವನ್ ಗವಿಷ್ಟಯೇ ಉದಿಂದ್ರಾಶ್ವಮಿಷ್ಟಯೇ ಉದಿಂದ್ರಾಶ್ವಮಿಷ್ಟಯ ಉದಿಂದ್ರ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಶ್ರೂಯತೆ ಖಲು ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಯಸ್ಮಿನ್ ಉಕ್ತಾನಾಂ ನಾಮ್ನಾಂ ಪಠನೇನ ಅರ್ಥಜ್ಞಾನೇನ ಚ ಸರ್ವೇಷಾಂ ಧರ್ಮಾಣಾಂ ಆಚರಣಂ ಸಾಧಕಸ್ಯ ಸುಲಭಂ ಭವತಿ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ನಾಮಸಹಸ್ರೇಣ ಸ್ತುವನ್ ಪುರುಷಃ ಸಕಲೈಃ ದುಃಖೈಃ ಉತ್ತಿಷ್ಠತಿ. ತಮೇವ ಚ ಅನಾಧಿನಿಧನಂ ವಿಷ್ಣುಂ ಲೋಕಾಧ್ಯಕ್ಷಂ ನಾಮಸಹಸ್ರೇಣ ಸ್ತುವನ್ ಪರಿಹೃತ ಸಕಲ ದೈಹಿಕ ಮಾನಸಿಕ ದುಃಖಃ ಭವತಿ. ಏವಂ ಚ ಮಹಾತ್ಮನಃ ವಿಷ್ಣೋಃ ಯಾನಿ ವಿಖ್ಯಾತಾನಿ ಗೌಣಾನಿ ನಾಮಾನಿ ಗುಣವಾಚಕಾನಿ ನಾಮಾನಿ ಋಷಿಭಿಃ ಪರಿಗೀತಾನಿ ತೇಷಾಂ ಮಧ್ಯೆ ಸಪ್ತಾಶೀತ್ಯುತ್ತರ ಶತತಮಃ 187ನೇಯ ನಾಮ ಮಹೀಭರ್ತ ಇತಿ. ತಸ್ಯ ಚ ವ್ಯಾಖ್ಯಾನಂ ಕುರ್ವತಿ ಬೃಹತಿ ವಿದಾಭಗಂ ವಸುತ್ತಯೇ ಇತಿ. ಮಹೀಭರ್ತ ಇತಿ ನಾಮ್ನಃ ಬೃಹತ್ಯಾಶ್ಚ ಅರ್ಥಂ ಶ್ರೋತುಕಾಮಾಃ ಸರ್ವೇ ವಯಂ ಅತ್ರ ಬದ್ಧಾದರಾಃ ಉಪತಿಷ್ಠಾಮಹೆ. ಮೊದಲು ಈ 187ನೇ ನಾಮ ಮಹೀಭರ್ತ ಅಂತ ಏನಿದೆ ಅದರ ಅರ್ಥವನ್ನ ನೋಡೋಣ. ಮುಂದೆ ಆ ಬೃಹತಿ ಮಂತ್ರ ಇತ್ಯಾದಿಗಳ ಅರ್ಥವನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸುಲಭ ಆಗ್ತದೆ. ಈ ಭಗವಂತ ಮಹಿ ಅಂದರೆ ಲಕ್ಷ್ಮೀದೇವಿ, ಅವಳ ಭೂರೂಪ ಮತ್ತೆ ಭೂಮಿ ಇದೆಲ್ಲವನ್ನೂ ಧರಿಸಿದಂಥವನು. ಮಹಿ ಅಂದರೆ ವೇದ, ಆ ವೇದವನ್ನ ಇವನು ಧರಿಸಿ ಪೋಷಿಸಿ ಜಗತ್ತಿಗೆ ಕೊಟ್ಟವನು ಕೂಡ. ಮಹಿಗಳು ಅಂದರೆ ಮಹಿತರು, ಅತ್ಯಂತ ಮಹಾಮಹಿಮರಾದಂಥ ದೇವತೆಗಳು. ಅವರಿಗೂ ಇವನು ಮುಖ್ಯನಾಗಿದ್ದಾನೆ. ಈ ಎಲ್ಲ ಕಾರಣದಿಂದಾಗಿ ಆತನನ್ನ ಮಹೀಧರ ಅಂತ ವರ್ಣಿಸ್ತಾರೆ. ಭರ್ತ ಅಂದರೆ ಭಕ್ತರ ಅಭೀಷ್ಟಗಳನ್ನೆಲ್ಲ ಪೂರೈಸುವವನು. ಆ ಕಾರಣದಿಂದಲೂ ಕೂಡ ಆತ ಭರ್ತ. ಇವಿಷ್ಟು ಸಾಮಾನ್ಯವಾಗಿ ಮಹೀಭರ್ತ ಅನ್ನೋ ಶಬ್ದಕ್ಕೆ ನಮಗೆ ಕಾಣಿಸಿರುವಂತಹ ಅರ್ಥಗಳು. ಇದಕ್ಕೆ ಯಾರ್ಯಾರು ಏನೇನು ಅರ್ಥಗಳನ್ನ ಮೂಲ ಮಂತ್ರಕ್ಕೆ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಮೂಲ ಋಗ್ವೇದದಲ್ಲಿ 8ನೇ ಮಂಡಲದ 61ನೇ ಸೂಕ್ತದಲ್ಲಿ ಇದು 7ನೇ ಮಂತ್ರ ವಿದಾಭಗಂ ವಸುತ್ತಯೇ ಅಂತ ಅನ್ನೋದು. ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಮುಂದೆ ಭಗವಂತಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥಗಳನ್ನ ನೋಡೋಣ. ಮೂಲದಲ್ಲಿ ತ್ವಂ ಹೇಹಿ ಚೇರವೇ ವಿದಾ ಭಗಂ ವಸುತ್ತಯೇ ಉದ್ವಾವೃಷಸ್ವಮಘವನ್ ಗವಿಷ್ಟಯ ಉದಿಂದ್ರಾಶ್ವಮಿಷ್ಟಯೇ ಅಂತ 7ನೇ ಮಂತ್ರ. ಅಲ್ಲಿ ತ್ವಂ ಹೇಹಿ ಚೇರವೇ ಅಂತನ್ನುವುದು ಹಿಂದಿನ ಮಹೇಶ್ವಾಸ ಎಂಬ ನಾಮಕ್ಕೆ ಹೊಂದಿಕೊಂಡು ಹೊರಟೋಗಿದೆ. ಭಗವಂತನೇ ನಾವು ಕೊಡುವಂಥ ಈ ಜೀವನವೆಂಬ ಯಜ್ಞದಲ್ಲಿ ನಾವು ನಿಮಗೆ ಕೊಡುವಂಥ ಚರು ಪುರೋಡಾಶ ಮೊದಲಾದವುಗಳನ್ನ ಭಕ್ಷಿಸಲಿಕ್ಕೆ ನೀನು ಬರಬೇಕು ಅಂತ ಭಗವಂತನ ಸನ್ನಿಧಾನದಲ್ಲಿ ಅದೊಂದು ಪ್ರಾರ್ಥನೆ.
ಹೀಗೆ ತ್ವಂ ಹಿ ಚೇರವೆ ಅನ್ನೋದಕ್ಕೆ ನಾವು ಅರ್ಥ ನೋಡಿ ಆಗಿದೆ. ಮತ್ತೆ ಬಂದು ಏನು ಮಾಡಬೇಕು? ಭಗಂ ಭಜನೀಯಂ ಧನಂ ಅಂತಾರೆ ಸಾಯಣಾಚಾರ್ಯರು. ನಮಗೆ ಸಿಗಬೇಕಾದಂತಹ ಸಂಪತ್ತನ್ನು ವಿದಾಹ ಲಭಸ್ವ, ನಮಗೆ ಕೊಡು. ವಸುತ್ತೆಯೇ, ನಮಗೆ ಸಂಪತ್ತಿನ ಅಭಿವೃದ್ಧಿ ಆಗಬೇಕಾಗಿದೆ. ಗವಿಷ್ಠೆಯೇ, ನಾನು ಗೋವುಗಳನ್ನು ಬಯಸ್ತಾ ಇದ್ದೇನೆ, ಗೋ ಸಂಪತ್ತಿನ ಅಪೇಕ್ಷೆ ನನಗಿದೆ. ಅಂಥ ಮಹ್ಯಂ ನನಗೆ ಉದ್ವಾವೃಷಸ್ವ, ಗೋ ಸಂಪತ್ತನ್ನು ನೀನು ಮಳೆಯ ರೂಪದಲ್ಲಿ ಕರೆಯಬೇಕು. ಅಶ್ವಮಿಷ್ಠೆಯೇ, ಅಶ್ವಗಳ ಸಂಪತ್ತನ್ನು ಕೂಡ ನಾನು ಬಯಸ್ತಾ ಇದ್ದೇನೆ, ಅಂಥ ನನಗೆ ಅಶ್ವಗಳನ್ನು ಕೂಡ ನೀನು ಕೊಡಬೇಕು ಅಂತಿದು ಸಾಧಕನ ಪ್ರಾರ್ಥನೆ ಭಗವಂತನ ಸನ್ನಿಧಾನದಲ್ಲಿ. ಭಗವಂತಾಚಾರ್ಯರು ವ್ಯಾಖ್ಯಾನ ಮಾಡುವಂತೆ ವಸುತ್ತಯೆ ಅಂದರೆ ಮೋಕ್ಷವೆಂಬ ಧನದ ಪ್ರಾಪ್ತಿಗಾಗಿ. ಭಗಂ ಅಂದರೆ ಸಮಗ್ರ ಐಶ್ವರ್ಯ ರೂಪವಾದಂಥ ನಿನ್ನ ಸ್ವರೂಪವನ್ನು ನಮಗೆ ವಿದಾಹ ಅಂದರೆ ವೇದಯ ತೋರಿಸು. ಗವಿಷ್ಠಯೇ, ಗೋಹ ಇಷ್ಟಿ ಗವಿಷ್ಠಿ. ಗವಿಷ್ಠಿ ಅಂದರೆ ಗೋಸವ ಅನ್ನುವಂಥ ಒಂದು ಯಜ್ಞ, ಗೋವಿನ ಉತ್ಪನ್ನಗಳನ್ನು ಉಪಯೋಗ ಮಾಡುವಂಥ ಒಂದು ಯಜ್ಞ. ಆ ಯಜ್ಞವನ್ನು ನಾನು ಮಾಡಬೇಕಾಗಿದೆ, ಗೋಸವ ಅಂತ ಅದನ್ನು ಹೇಳ್ತಾರೆ. ಆ ಯಜ್ಞದ ಸಂಪನ್ನತೆಗಾಗಿ ನೀನು ನನಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲವನ್ನು ಕೊಡಬೇಕು. ಅಶ್ವಮಿಷ್ಠೆಯೇ, ಅಶ್ವಮೇಧ ಯಾಗದ ಸಿದ್ಧಿಗಾಗಿ. ಅಶ್ವಮೇಧ ಯಾಗ ಮತ್ತು ಗೋಸವ ಅಂತ ಅದೊಂದು ಯಜ್ಞ, ಗೋಮೇಧ ಅಂತಲೂ ಹೇಳ್ಬೋದು. ಹೀಗೆ ಗೋಮೇಧ ಮತ್ತು ಅಶ್ವಮೇಧ ಯಾಗಗಳ ಸಿದ್ಧಿಗಾಗಿ ನನಗೆ ಎಲ್ಲ ಸಂಪತ್ತನ್ನು ಕೂಡ ನೀನು ಕೊಡಬೇಕು. ಅಥವಾ ಗೋವುಗಳ ಮತ್ತು ಅಶ್ವಗಳ ಸಂಪತ್ತಿಗಾಗಿ ನೀನು ನನಗೆ ಎಲ್ಲ ರೀತಿಯಾದ ಸಂಪತ್ತನ್ನು, ಎಲ್ಲ ರೀತಿಯಾದ ಅಭೀಷ್ಟವನ್ನು ಮಳೆಗರಿಬೇಕು ಅಂತ ಇದು ಭಗವಂತಾಚಾರ್ಯ ಹೇಳುವಂಥ ಅರ್ಥ ಆ ಮೂಲ ಮಂತ್ರಕ್ಕೆ. ಮಹೀಭರ್ತ ಎಂಬಲ್ಲಿ ಭರ್ತ ಅಂದರೆ ಭಕ್ತರಿಗೆ ಪೋಷಕನಾದವನು, ಭಕ್ತಾಭೀಷ್ಟದಾಯಕ ಅಂತ ಅರ್ಥ ಹೇಳಿದವರು ಅವರೇ. ಮಹೀಭರ್ತ ಎಂಬ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಸತ್ರಾವಾಜಂ ನ ಜಿಗ್ಯುಷೆ ತ್ವಂ ಹ್ಯೇಹಿ ಚೇರವೇ ವಿದಾ ಭಗಂ ವಸುತ್ತಯ ಉದ್ವಾವೃಷಸ್ವ ಮಘವನ್ ಕವಿಷ್ಟಯ ಉದಿನ್ ಅಂತ ಮಂತ್ರ ಅವ್ರು ಹೇಳುವಂತೆ. ಮುಂದೆ ರಘುನಾಥ ತೀರ್ಥರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡ್ಬೇಕು ನಾವು. ಇಂದ್ರ ಅಂತ ಭಗವಂತನ ಪ್ರಾರ್ಥನೆ. ಮಘವನ್ ಯಜ್ಞದ ಪತಿಯಾದಂಥ, ನಮ್ಮ ಜೀವನ ಯಜ್ಞದ ಫಲಭೋಕ್ತಾರನಾದಂಥ ಭಗವಂತನೇ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಜೀವನ ಯಜ್ಞದ ಫಲಭೋಕ್ತ ಅಂತ ರಘುನಾಥ ಸ್ವಾಮಿಗಳು ಹೇಳಿಲ್ಲ, ಅದನ್ನು ಹಿಂದೆಲ್ಲ ಮಘವನ್ ಎಂಬಲ್ಲಿ, ಮಘ ಅಂದರೆ ಯಜ್ಞ ಅಂತ ಅರ್ಥ ಇಟ್ಕೊಂಡು ನಮ್ಮ ಜೀವನ ಯಜ್ಞಕ್ಕೆ ಸ್ವಾಮಿ ಅಂತ ಅವರು ಅರ್ಥ ಹೇಳ್ತಿದ್ದರಿಂದ ನಾನು ಅದನ್ನು ಅದೇ ನೆನಪಿನಿಂದ ಹೀಗೆ ಹೇಳಿದೆ ಅಷ್ಟೆ. ಅವರು ಬರೆದಿರುವುದು ಇಂದ್ರ ಮಘವನ್ ಇಷ್ಟೇ ಅರ್ಥ. ವಸುತ್ತಯೆ ಅಂದರೆ ವಸು ಪ್ರಾಪ್ತ್ಯರ್ಥಂ, ಸಂಪತ್ತಿನ ಪ್ರಾಪ್ತಿಗಾಗಿ. ಭಗಂ ಅಂದರೆ ಭಾಗ್ಯಂ, ನನಗೆ ನೀನು ಭಾಗ್ಯವನ್ನು ಕೊಡಬೇಕು. ಮತ್ತೆ ಗವಿಷ್ಠಯೇ, ಗವಾಂ ಮಹ್ಯಾದೀನಾಂ ಪ್ರಾಪ್ತಯೇ, ಗೋ ಅಂದರೆ ಭೂಮಿ ಮೊದಲಾದದ್ದು, ಅವುಗಳ ಪ್ರಾಪ್ತಿಗಾಗಿ. ಅಶ್ವಮಿಷ್ಠಯೇ, ನನಗೆ ಭೂಮಿ ಮೊದಲಾದ ಸಂಪತ್ತು ಸಿಗಬೇಕು, ಹಾಗೆ ಅಶ್ವ ಮೊದಲಾದಂಥ ವಾಹನಗಳು ಸಿಗಬೇಕು. ಅದಕ್ಕಾಗಿ ಉದ್ವಾವೃಷಸ್ವ, ನನಗೆ ನೀನು ಧನದ ಮಳೆಗರಿಬೇಕು. ಉದೀಂದ್ರ ಅಂತಿದೆಯಲ್ಲ, ಆ ಉದೀಂದ್ರ ಅನ್ನೋದು ಅತಿ ದೀಪ್ತ. ಇಂದ್ರ ಅಂದರೆ ದೀಪ್ತ, ಉದೀಂದ್ರ ಅಂದರೆ ಅತ್ಯಂತ ದೀಪ್ತ, ಅತ್ಯಂತ ಪ್ರಕಾಶಮಾನನವದವನು ಅಂತ ಅದರ ಅರ್ಥ. ಅಶ್ವಮಿಷ್ಠಯೇ, ಅಶ್ವಾದಿ ಪ್ರಾಪ್ತವು, ಅಶ್ವ ಮೊದಲಾದ ವಾಹನಗಳು ನನಗೆ ಸಿಗುವುದಕ್ಕಾಗಿ. ಉತ್ಕೃಷ್ಟೋಸಿ, ಈ ಅಶ್ವ ಮೊದಲಾದ ಪ್ರಾಣಿಗಳಿಗೂ ಮಹಿ ಮೊದಲಾದ ಪ್ರಾಣಿಗಳಿಗೂ ನೀನೇ ಅಧಿಪತಿಯಾಗಿದ್ದೆ. ಜಗತ್ತಲ್ಲಿರುವಂಥ ಸಕಲ ವಸ್ತುಗಳಿಗೂ ನೀನೇ ಅಧಿಪತಿ ಆದ್ದರಿಂದ ಇವಕ್ಕೂ ಅಧಿಪತಿಯಾಗಿದ್ದೆ ಅಂತ ಹೀಗರ್ಥ. ಇದು ರಘುನಾಥ ಸ್ವಾಮಿಗಳು ಹೇಳುವಂಥ ಅರ್ಥ. ಮಹಿ ಅಂದರೆ ಗವಾಶ್ವಾದಿ, ಮಹಿ ಅಂದರೆ ನಮಗೆ ಗೊತ್ತಿರುವಂತೆ ಭೂಮಿ. ಹಾಗೆ ಇಲ್ಲಿ ಮಹಿ ಭರ್ತ ಅಂತಂದ್ರೆ ಆ ಮಹಿಗೆ ಒಡೆಯ ಅಂತ ಅರ್ಥ.
ಮಹಿ ಅಂದ್ರೆ ಏನು ಹಾಗಾದ್ರೆ? ಗೋವು ಮತ್ತು ಅಶ್ವ. ಮಹಿ ಅನ್ನೋ ಶಬ್ದಕ್ಕೆ ಗೋವು ಅಂತಲೂ ನಾವು ಅರ್ಥ ಮಾಡ್ಬೋದು. ಯಾಕಂದ್ರೆ ಗೋ ಅಂದ್ರೆ ಭೂಮಿ ಅಂತಲೂ ಅರ್ಥ ಇದೆ, ಮಹಿ ಅಂದ್ರಂತೂ ಭೂಮಿ ಅಂತ ಅರ್ಥ ಇದ್ದೇ ಇದೆ, ನಮ್ಗೆ ಗೊತ್ತಿದ್ದೇ ಇದೆ. ಅದೆಲ್ಲದಕ್ಕೂ ಇವನೇ ಒಡೆಯ, ಆದ್ರಿಂದ ಮಹೀಭರ್ತ. ಮಹೀಭರ್ತ ಅಂತ ವಿಷ್ಣು ಸಹಸ್ರನಾಮ ಏನು ಹೇಳಿದೆ ಅದನ್ನ ಈ ವೇದ ಮಂತ್ರ ಗೋ ಮತ್ತು ಅಶ್ವಗಳಿಗೆ ಒಡೆಯ ಅಂತ ಅರ್ಥ ಹೇಳಿದೆ ಅಂತ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಮುಂದೆ ಇದೇ ಮಂತ್ರಕ್ಕೆ ನಾನು ಏನರ್ಥ ಮಾಡ್ಕೊಂಡಿದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಂದ್ರ ಮಘವನ್ ಜೀವನ ಯಜ್ಞದ ಪತಿಯಾದ ಭಗವಂತನೇ ವಸುತ್ತಯೇ ಮೋಕ್ಷ ಸಂಪತ್ ಪ್ರಾಪ್ತ್ಯರ್ಥಂ, ಮೋಕ್ಷದ ಸಂಪತ್ತು ನಮಗೆ ಸಿಗಬೇಕಾಗಿದೆ. ಅದಕ್ಕಾಗಿ ಭಗಂ ಮೋಕ್ಷದ ಸಂಪತ್ತು ನಮಗೆ ಸಿಗುವುದು ಹೇಗೆ ಅಂದರೆ ಜ್ಞಾನದಿಂದಲೇ ಸಿಗಬೇಕು. ಜ್ಞಾನ ಇಲ್ಲದೆ ಹೋದರೆ ಮೋಕ್ಷ ಸಿಗೋದಿಲ್ಲ. ಭಗಂ ಜ್ಞಾನಂ ವಿದಾಹ ಲಂಭಯ, ನಮಗೆ ಜ್ಞಾನವನ್ನು ಕೊಡಬೇಕು. ಹೀಗೆ ಮೋಕ್ಷಕ್ಕಾಗಿ ಜ್ಞಾನ, ಮತ್ತೆ ಜ್ಞಾನ ಬೇಕಾದರೆ ಶಾಸ್ತ್ರದ ಶ್ರವಣ ಮನನ ಇತ್ಯಾದಿಗಳಾಗಬೇಕು, ಹಾಗೆ ಧ್ಯಾನವೂ ಆಗಬೇಕು. ಹೀಗೆ ಮೋಕ್ಷಕ್ಕಾಗಿ ಜ್ಞಾನ, ಜ್ಞಾನಕ್ಕಾಗಿ ಶಾಸ್ತ್ರ ಸಂಪತ್ತು, ಅವುಗಳ ಶ್ರವಣ, ಅದರ ಪ್ರವಚನ ಮೊದಲಾದದ್ದು. ಗವಿಷ್ಠಯೇ, ಗೋ ಅಂದರೆ ಮಹಿ, ಗೋ ಅಂದರೆ ಮಹಿ ಅಂತ ಅರ್ಥ, ಭೂಮಿ ಅಂತ ಅರ್ಥ. ಹಾಗೆ ವೇದಾದಿ ಶಾಸ್ತ್ರಗಳು ಅಂತನೂ ಅರ್ಥ. ಗೋ ಅಂದರೆ ವಾಣಿ ಅಂತ ಅರ್ಥ ಇರೋದು ಪ್ರಸಿದ್ಧವೇ ಆಗಿದೆ, ಹಿಂದೆ ಬಂದಿದೆ ಅದು ಅನೇಕ ಕಡೆ. ಹಾಗಾಗಿ ಗವಿಷ್ಠಯೇ ಅಂದರೆ ವೇದಾದಿ ಶಾಸ್ತ್ರದ ಪ್ರಾಪ್ತಿಗಾಗಿ. ಉದ್ವಾವೃಷಸ್ವ, ನೀನು ನನಗೆ ಅನುಗ್ರಹದ ಮಳೆ ಕರೀಬೇಕು. ಮತ್ತೊಂದ್ಸಲ ಅದನ್ನು ಗಮನಿಸಬೇಕು. ಮೋಕ್ಷಕ್ಕಾಗಿ ಜ್ಞಾನ, ಜ್ಞಾನಕ್ಕಾಗಿ ವೇದಾದಿ ಶಾಸ್ತ್ರಗಳು. ಮತ್ತೆ ಆ ವೇದಾದಿ ಶಾಸ್ತ್ರಗಳನ್ನು ನೀನು ಕೊಟ್ಟ ಸಾಲದು. ಮೋಕ್ಷಕ್ಕಾಗಿ ಜ್ಞಾನ ಬೇಕು, ಜ್ಞಾನಕ್ಕಾಗಿ ವೇದಾದಿ ಶಾಸ್ತ್ರಗಳು ಬೇಕು. ಆ ವೇದಾದಿ ಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯೋಗ್ಯವಾದಂಥ ಕಣ್ಣು, ಕಿವಿ ಮೊದಲಾದ ಜ್ಞಾನೇಂದ್ರಿಯಗಳು, ಹಾಗೆ ಮನಸ್ಸೆಂಬ ಅಂತರಿಂದ್ರಿಯ ಬೇಕು ನನಗೆ. ಅದಕ್ಕಾಗಿ ಅಶ್ವಮಿಷ್ಟಯೇ. ಅಶ್ವ ಅಂದರೆ ಕುದುರೆಗಳು, ಕುದುರೆಗಳು ಅಂದರೆ ಇಂದ್ರಿಯಗಳೆಂಬ ಕುದುರೆಗಳು. ಅದಕ್ಕಾಗಿ ಅಶ್ವಮಿಷ್ಟಯೇ ಅಂದರೆ ಇಂದ್ರಿಯಾಖ್ಯ ಅಶ್ವಪ್ರಾಪ್ತ್ಯರ್ಥಂ, ಇಂದ್ರಿಯಗಳೆಂಬ ಅಶ್ವಗಳು ನನಗೆ ಸಿಗುವುದಕ್ಕಾಗಿ. ಉದ್ವಾವೃಷಸ್ವ, ನೀನು ನನಗೆ ಅನುಗ್ರಹಿಸಬೇಕು. ಇಂದ್ರ ಭಗವಂತನೇ, ಅಶ್ವಮಿಷ್ಟಯೇ ಇಂದ್ರಿಯಗಳು, ನನ್ನ ಇಂದ್ರಿಯಗಳು ಸಮರ್ಥ ಆಗಿರುವುದಕ್ಕಾಗಿ. ನಾನು ಬದುಕಿರುವವರೆಗೂ ನನ್ನ ಇಂದ್ರಿಯಗಳು, ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳು, ಮನಸ್ಸು, ಇವು ಸಮರ್ಥವಾಗಿರಬೇಕು, ಇವು ದುರ್ಬಲವಾಗದಿರಲಿ. ಅದಕ್ಕಾಗಿ ಉದ್ವಾವೃಷಸ್ವ, ಉದ್ವಾವೃಷಸ್ವ ಅಂತ ವಾರಂ ವಾರಂ ಪ್ರಾರ್ಥನಂ, 2 ಬಾರಿ ಪ್ರಾರ್ಥನೆ ಮಾಡಿದ್ದು. ಇದು ನಾನು ಮಾಡ್ಕೊಂಡಿರುವಂಥ ಅರ್ಥ. ಉದಿಂದ್ರ ಅಂತ ಅಲ್ಲಿ ಮೂಲದಲ್ಲಿದೆ. ಉದಿಂದ್ರ ಅಶ್ವಮಿಷ್ಟಯೇ, ಉದಿಂದ್ರ ಇಂದ್ರ ಭಗವಂತನೇ, ಇಂದ್ರ ಭಗವಂತನೇ, ಉತ್ ಅಂತ ಉಪಸರ್ಗ. ನಮಗೆ ವೇದದಲ್ಲಿ ಇದೆಲ್ಲ ಪ್ರಸಿದ್ಧವೇ ಇದೆ. ಉಪಸರ್ಗ ಬಂದರೆ ಅದಕ್ಕೆ ಅನುಗುಣವಾದಂಥ ಕ್ರಿಯಾಪದವನ್ನು ಮತ್ತೆ ಮತ್ತೆ ನಾವೇ ಅಧ್ಯಾಸ ಮಾಡ್ಕೋಬೇಕು. ಹಿಂದೆ ವಾವೃಷಸ್ವ, ಉದ್ವಾವೃಷಸ್ವ, ಮಳೆಗರಿಬೇಕು ನೀನು ಅಂತ ಬಂದಿದೆ. ಇಲ್ಲಿ ಮತ್ತೆ ಮತ್ತೆ ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನೇ ನೀನು ಅನುಗ್ರಹದ ಮಳೆಗರೆದರೆ, ಭಗವಂತನೇ ನೀನು ಅನುಗ್ರಹದ ಮಳೆಗರೆದರೆ ನನಗೆ ಇಂದ್ರಿಯಗಳು, ನನ್ನ ಕಣ್ಣು ಕಿವಿ ಮನಸ್ಸು ಮೊದಲಾದ ಇಂದ್ರಿಯಗಳು ಪಟುವಾಗಿರ್ತವೆ. ಅವು ಪಟುವಾಗಿದ್ದರೆ ನಾನು ಶಾಸ್ತ್ರದ ಅಧ್ಯಯನವನ್ನು ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ, ಪ್ರವಚನ ಶ್ರವಣಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ, ಮತ್ತು ಅದರಿಂದ ನಾನು ತತ್ವಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ, ಅದರಿಂದ ನಾನು ಮುಂದೆ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಉದಿಂದ್ರ ಅಶ್ವಮಿಷ್ಟ, ಉದಿಂದ್ರ ಉದಿಂದ್ರ ಅಂತ ಅನ್ನೋದು ಭಗವಂತನನ್ನೇ ಮತ್ತೆ ಮತ್ತೆ ನನಗೆ ನೀನು ಮಳೆಗರಿಬೇಕು, ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಅಷ್ಟೆ. ಹೀಗೆ ನಾನು ಅದಕ್ಕೆ ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ಭಗವಂತಾಚಾರ್ಯರು ಒಂದು ಕಡೆ ಮೋಕ್ಷವೆಂಬ ಸಂಪತ್ತಿನ ಪ್ರಾಪ್ತಿಗಾಗಿ ಅಂತ ಒಂದು ಅರ್ಥ ಹೇಳಿದ್ದಾರೆ. ಅದೊಂದನ್ನು ಅರ್ಥವನ್ನು ತಗೊಂಡಿದ್ದೀನಿ. ಉಳಿದಂತೆ ಇದೆಲ್ಲ ನನಗೆ ಹೇಗೆ ಅನುಸಂಧಾನಕ್ಕೆ ಈ ಮಂತ್ರ ವಿಷಯ ಆಯಿತು ಹಾಗೆ ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ಇಲ್ಲಿ ಮಹೀಭರ್ತ ಅಂತಿದೆಯಲ್ಲ, ಮಹಿ ಅಂದರೆ
ಪೂಜ್ಯಳಾದಂಥವಳು ಅಂತ ಅರ್ಥ. ಮಹ್ಯತೆ ಪೂಜ್ಯತೆ ಇತಿ ಮಹಿ. ಭೂಮಿಗೂ ಕೂಡ ನಾವು ಮಹಿ ಅಂತೀವಿ, ಯಾಕೆಂದ್ರೆ ಅದು ಪೂಜ್ಯವಾಗಿದೆ ಮತ್ತು ದೊಡ್ಡದಾಗಿದೆ, ಅದಕ್ಕಾಗಿ ಅದನ್ನು ಮಹಿ ಅಂತೀವಿ. ದೊಡ್ಡವರನ್ನೇ ನಾವು ಸಾಮಾನ್ಯವಾಗಿ ಪೂಜಿಸುವುದು. ಲಕ್ಷ್ಮಿಯು ಕೂಡ ದೊಡ್ಡವಳಾಗಿರುವುದರಿಂದ, ಭೂಮಿಯು ಕೂಡ ದೊಡ್ಡವಳಾಗಿರುವುದರಿಂದ ಅವಳನ್ನ ಪೂಜಿಸ್ತೇವೆ. ಹಾಗಾಗಿ ಮಹಿ ಅಂದ್ರೆ ಪೂಜಿಸಲ್ಪಡುವಂಥ ಭೂಮಿ. ಹಾಗೆ ವೇದಾದಿ ಶಾಸ್ತ್ರ ಸಂಪತ್ತು ಕೂಡ ಅವೆರಡಕ್ಕೂ ಅಭಿಮಾನಿನಿ ಆದವಳು. ಭೂಮಿಗೂ ಅಭಿಮಾನಿನಿ ಆದವಳು, ಶಾಸ್ತ್ರಕ್ಕೂ ಕೂಡ ಅಭಿಮಾನಿನಿ ಆದವಳು ಲಕ್ಷ್ಮೀದೇವಿ, ಭೂರೂಪದ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನ ಉದ್ಧರ್ತ, ನೀನು ಮೇಲೆತ್ತಿದವನು. ಭರ್ತ ಅಂದ್ರೆ ಉದ್ಧರ್ತ, ಮತ್ತೆ ಪೋಷಿಸಿದವನು ಕೂಡ. ಆದ್ರಿಂದ ನೀನು ಮಹೀಭರ್ತ. ಒಂದು ವರಾಹ ರೂಪದಿಂದ ಇದ್ದು ನೀನು ಭೂದೇವಿಯನ್ನ ಮೇಲೆತ್ತಿದ್ದಿ. ನಾವು ವಾಸಿಸ್ತಾ ಇರುವಂತಹ ಭೂಮಿಯನ್ನು ನೀನು ಮೇಲೆತ್ತಿದ್ದೆ. ಅದಲ್ಲದೆ ನೀನು ವರಾಹ ರೂಪದಾದ್ದರಿಂದ ಜಗತ್ತಿಗೆ ಗುರುವು ಕೂಡ ಆಗಿದ್ದೆ. ಭಾಗವತ ನಿನ್ನನ್ನ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ವರ್ಣನೆ ಮಾಡಿದೆ. ಭಗವಂತ, ವರಾಹ ರೂಪಿಯಾದ ಭಗವಂತ ಸಕಲರಿಗೂ ಕೂಡ ವಿದ್ಯಾಗುರು ಆಗಿದ್ದಾನೆ. ಹೀಗಾತ ವಿದ್ಯಾಗುರುವಾದ್ರಿಂದ ಕೇವಲ ನಾವು ವಾಸಿಸ್ತಾ ಇರುವಂಥ ಭೂಮಿಯನ್ನು ಮಾತ್ರ ಎತ್ತಿ ಹಿಡಿದು ಅದನ್ನು ಪೋಷಿಸಿದ್ದಲ್ಲ, ಆ ಲಕ್ಷ್ಮೀದೇವಿ ಏನಿದ್ದಾಳೆ, ವೇದಾದಿ ಶಾಸ್ತ್ರಗಳಿಗೆ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ, ಅವಳನ್ನ ನಮಗೆ ಕರುಣಿಸಿದ್ದಾನೆ. ಅವಳಿಂದ ಅಭಿಮನ್ಯಮಾನವಾದಂಥ ಶಾಸ್ತ್ರವನ್ನ ಎತ್ತಿ ಹಿಡಿದಿದ್ದಾನೆ. ವರಾಹ ರೂಪದಿಂದ ಇರ್ಬೋದು, ವರಾಹ, ಹಯಗ್ರೀವ, ಧನ್ವಂತರಿ, ವೇದವ್ಯಾಸ ಇತ್ಯಾದಿ ರೂಪದಿಂದ ಅವನು ಶಾಸ್ತ್ರವನ್ನ ಎತ್ತಿ ಹಿಡಿದಿದ್ದಾನೆ, ಶಾಸ್ತ್ರವನ್ನು ಪೋಷಿಸಿದ್ದಾನೆ. ಆದ್ರಿಂದ ಆತ ಮಹೀಭರ್ತ ಅಂತ ಹೀಗೆ ವಿಷ್ಣು ಸಹಸ್ರನಾಮದ ಈ ಮಹೀಭರ್ತ ಎಂಬ ಶಬ್ದ ಅರ್ಥವನ್ನು ಹೇಳ್ತದೆ. ಅದನ್ನೇ ಈ ಬೃಹತಿ ಮಂತ್ರ ಕೂಡ ವಿವರಿಸಿದೆ. ಭಗವಂತನೇ ನನಗೆ ನನ್ನ ಇಂದ್ರಿಯಗಳನ್ನ ಸ್ಥಿರವಾಗಿರಿಸು, ಅದರಿಂದ ನನಗೆ ಶಾಸ್ತ್ರದ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅದರಿಂದ ತತ್ವಜ್ಞಾನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ, ಕೊನೆಗೆ ಅದರಿಂದ ನನಗೆ ಮೋಕ್ಷ ಆಗ್ತದೆ. ಹೀಗೆ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಸಂಬಂಧವಿದೆ. ಗವಿಷ್ಠಯೇ ಅಂತಿದೆಯಲ್ಲ, ಗವಿಷ್ಠಯೇ ಅಂದ್ರೆ ಗೌಹು ಅಂದ್ರೆ ವೇದಾದಿ ಶಾಸ್ತ್ರ ಸಂಪತ್ತು ಮತ್ತು ಲಕ್ಷ್ಮಿ. ಯಾಕೆಂದ್ರೆ ಅವಗಚ್ಚಂತಿ ಪರತತ್ವ ಅನಯ. ಈ ಲಕ್ಷ್ಮೀದೇವಿಯಿಂದಲೇ ನಾವು ಪರತತ್ವ, ಈ ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ವೇದಾದಿ ಶಾಸ್ತ್ರಗಳನ್ನು ಓದಿಯೇ ನಾವು ಪರತತ್ವವನ್ನು ತಿಳಿಯುತ್ತೇವೆ. ಆದ್ರಿಂದ ನಮ್ಮ ಗಮನಕ್ಕೆ ಅಂದ್ರೆ ನಮ್ಮ ತತ್ವಜ್ಞಾನಕ್ಕೆ ಸಾಧನವಾದದ್ದು ಈ ವೇದಾದಿ ಶಾಸ್ತ್ರ ಸಂಪತ್ತು. ಆ ಸಂಪತ್ತಿನ ಪ್ರಾಪ್ತ್ಯರ್ಥವಾಗಿ ನೀನು ನನಗೆ ಉದ್ವಾವರ್ಷಸ್ವ, ಅನುಗ್ರಹ ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಇದು ಹೀಗೆ ಆ ನಾಮಕ್ಕೂ ಮತ್ತೆ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧ. ಹಾಗಾದ್ರೆ ಭಾವಾರ್ಥ ಏನಂದ್ರೆ, ಜೀವನ ಯಜ್ಞಪತಿಯಾದ ಭಗವಂತನೇ ನಮಗೆ ಮೋಕ್ಷವೆಂಬ ಸಂಪತ್ತನ್ನ ನೀನು ನೀಡಬೇಕಾಗಿದೆ. ಅದಕ್ಕಾಗಿ ತತ್ವಜ್ಞಾನದ ಭಾಗ್ಯವನ್ನು ಕೊಡು. ಅಂತಹ ತತ್ವಜ್ಞಾನ ಭಾಗ್ಯ ನಮಗೆ ಸಿಗಬೇಕಾದ್ರೆ ಶಾಸ್ತ್ರದ ಶ್ರವಣ ಆಗ್ಬೇಕು, ನಮಗೆ ಶಾಸ್ತ್ರದ ಸಂಪತ್ತನ್ನು ನಮಗೆ ಸುರಿಸು. ತುಂಬಾ ಸುಂದರವಾದಂತಹ ಮಂತ್ರ. ಯಾವುದೋ ಒಂದೆರಡು ಶಾಸ್ತ್ರಗಳನ್ನು ನೀನು ನಮಗೆ ಕೊಟ್ಟುಬಿಟ್ರೆ ಸಾಕಾಗೋದಿಲ್ಲ. ತಸ್ಮಾದೀನಂ ಸರ್ವವೇದಾನ್ ಅಧೀತ್ಯ ವಿಜ್ಞಾಯಚ ಜ್ಞಾತುಮಿಚ್ಛೇನ್ ಮುಮುಕ್ಷು ಅಂತ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಭಗವಂತನ ತಿಳಿಬೇಕಂತ. ಜಿಜ್ಞಾಸ್ಯೋಸೋ ನಾಲ್ಪವೇದೈ ಪ್ರಸಿದ್ಧೇತ್. ಯಾವುದೋ ಕೆಲವು ಬೆರಳೆಣಿಕೆ ಅಷ್ಟು ಶಾಸ್ತ್ರಗಳ ಮೂಲಕ ನಮಗವನು ತಿಳಿಯುವುದಿಲ್ಲ. ಬೆರಳೆಣಿಕೆ ಶಾಸ್ತ್ರಗಳನ್ನು ಓದಿದವರಿಗೆ ಅವನು ತಿಳಿಯುವುದೂ ಇಲ್ಲ. ಆದ್ರಿಂದ ಶಾಸ್ತ್ರಗಳ ಮಳೆಗರಿಬೇಕು ನೀನು ನನಗೆ. ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಶಾಸ್ತ್ರಗಳನ್ನು ನೀನು ನನಗೆ ಸುರಿಸ್ಬೇಕು.
ವಿಷ್ಣು ಸಹಸ್ರನಾಮದಲ್ಲಿ ಮುಂದೊಂದು ಶಬ್ದ ಬರ್ತದೆ, ಶ್ರುತಿ ಸಾಗರ ಅಂತ. ವೇದಗಳ ಸಾಗರ ಈ ಭಗವಂತ. ಅವನು ನಮಗೆ ಆ ಸಾಗರದಲ್ಲಿ ಪ್ರವೇಶ ಮಾಡಿದರೆ, ಅಥವಾ ಈ ಭಗವಂತ ಏನೊಂದು ಮಳೆ ಬರೆಸ್ತಾನೆ, ಶಾಸ್ತ್ರದ ಮಳೆಯನ್ನ, ಆ ಮಳೆಗೆ ನಮ್ಮನ್ನು ನಾವು ಒಡ್ಡಿಕೊಂಡ್ರೆ ನಮ್ಮ ಯೋಗ್ಯತಾನುಸಾರ ಎಲ್ಲ ಶಾಸ್ತ್ರಗಳು ನಮಗೆ ದೊರೆಯಬೇಕು, ಮತ್ತು ಅವುಗಳ ಅರ್ಥಜ್ಞಾನವೂ ಕೂಡ ಆಗಬೇಕು. ಅಂತಹ ಜ್ಞಾನಕ್ಕಾಗಿ ಶಾಸ್ತ್ರ ಸಂಪತ್ತನ್ನು ನೀನು ನಮಗೆ ಸುರಿಸು. ಆ ಶಾಸ್ತ್ರವನ್ನು ಓದಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕಣ್ಣು, ಕಿವಿ, ಮನಸ್ಸು ಮೊದಲಾದ ಜ್ಞಾನೇಂದ್ರಿಯಗಳನ್ನು ಮತ್ತು ಮನಸ್ಸಿನ ಶಕ್ತಿಯನ್ನು ನೀನು ಸುರಿಸಬೇಕು ಅಂತ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ. ವರಾಹ ರೂಪದ ವರ್ಣನ ಇದು. ಅದರ ಕುರಿತಾಗಿ ಅನೇಕ ಕಡೆ ಹೀಗೆಲ್ಲ ಉಲ್ಲೇಖಗಳು ಕಾಣಿಸ್ತವೆ. ತತಃ ಸಮಗ್ನಾಮಲಯೋ ಮಹೋದಧೌ ಮಹೀಂ ವಿಲೋಕ್ಯಾಶೋ ಹರಿರ್ವರಾಹ ಭೂತ್ವಾ ವಿರಿಂಚಾರ್ಥಮಿಮಾಂ ಸಶೈಲ ಮುದ್ಧೃತ್ಯ ವಾರಾಮುಪರಿ ನ್ಯಧಾತ್ ಸ್ಥಿರಂ. ಈ ಘನೋದಕದ ನೀರಿನಲ್ಲಿ, ಸಮುದ್ರದಲ್ಲಿ ಭೂಮಿ ಮುಳುಗಿತ್ತು. ಆಗ ಶ್ವೇತವರಾಹ ರೂಪದಿಂದ ಅದನ್ನ ಮೇಲೆತ್ತಿದ ಈ ಭಗವಂತ. ಇದು ತಾನೇ ತಾನಾಗಿ ಮುಳುಗಿತ್ತು. ಮತ್ತೊಂದು ಸಾರಿ ಹಿರಣ್ಯಾಕ್ಷ ಆ ಭೂಮಿಯನ್ನ ದುರುದ್ದೇಶದಿಂದ ಬೀಳಿಸಿದ್ದ. ಆವಾಗಲೂ ಆ ಭಗವಂತ ವರಾಹ ರೂಪದಿಂದ ಬಂದ. ಆಗ ಆತ ನೀಲವರಾಹ ರೂಪದಿಂದ ಬಂದಂತ. ಉದ್ಧತಾಸಿ ವರಾಹೇನ ಕೃಷ್ಣೇನ ಶತಬಾಹುನ ಅಂತ ಮಹಾನಾರಾಯಣ ಉಪನಿಷತ್ತು ಭಗವಂತ ನಿನ್ನನ್ನು ಮೇಲೆತ್ತಿದ್ದಾನೆ ಅಂತ ವರ್ಣನೆ ಮಾಡಿದೆ. ಯಾವಾಗಲೂ ಒಂದು ಬಾರಿ ಕೆಳಗೆ ಬಿದ್ದಂಥ ಭೂಮಿಯನ್ನು ಮಾತ್ರ ಮೇಲೆತ್ತುವುದು ಅವನ ಕೆಲಸ ಅಲ್ಲ. ಸದಾಕಾಲದಲ್ಲೂ ಭೂಮಿಯನ್ನು ಧರಿಸಿರುವವನು ಅವನೇ. ಬೃಹದಾರಣ್ಯಕ ಉಪನಿಷತ್ ಭಾಷೆ ಹೇಳ್ತದೆ, ಬಿಭರ್ತ್ಯಂಡಂ ಹರಿಃ ಕೂರ್ಮಃ ತು ಅಂಡೇ ಚಾಪ್ಯುದಕಂ ಮಹತ್ ಉದಕೆ ಕೂರ್ಮರೂಪಸ್ಯ ವಾಯೋಃ ಪುಚ್ಛಂ ಸಮಾಶ್ರಿತಂ ವಾಯೋಃ ಪುಚ್ಛಂ ಸಮಾಶ್ರಿತ್ಯ ಶೇಷಸ್ತು ಪೃಥಿವೀಮಿಮಾಂ ಬಿಭರ್ತಿ ಚಾಸ್ಯಾಂ ಚ ಜಗದಿದಂ ಸರ್ವಂ ಪ್ರತಿಷ್ಠಿತಂ ಅಂತ ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕಾಣಿಸ್ತದೆ. ಶೇಷ ಭೂಮಿಯನ್ನು ಧರಿಸಿದ್ದಾನೆ. ಆದರೆ ಆ ಶೇಷ ಕೂರ್ಮ ರೂಪದ ವಾಯುವಿನ ಬಾಲದಲ್ಲಿ ಇದ್ದಾನಂತೆ. ಅಂತಹ ವಾಯು ಬ್ರಹ್ಮಾಂಡವನ್ನು ಧರಿಸಿರುವಂತಹ ಕೂರ್ಮರೂಪಿಯಾದ ಭಗವಂತನನ್ನ ಅವಲಂಬಿಸಿಕೊಂಡಿದ್ದಾನೆ. ಅದರಿಂದ ಮುಖ್ಯವಾಗಿ ಆ ಪೃಥ್ವಿಯನ್ನು ಧರಿಸಿರುವಂಥವನು ಭಗವಂತನೇ. ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಚಯತ. ಎಲ್ಲವನ್ನೂ ಕೂಡ ಪೃಥ್ವಿಯನ್ನು ಪ್ರಾರಂಭಿಸಿ ಸಕಲವನ್ನು ಕೂಡ ಹಿಂದಿದ್ದುದನ್ನ, ಇವತ್ತಿರುವುದನ್ನ, ಮುಂದೆ ಇರುವುದನ್ನ ಎಲ್ಲವನ್ನೂ ಈ ಭಗವಂತನೇ ಎತ್ತಿ ಹಿಡಿತಾನೆ. ಬೇರೆ ಯಾರು ಕೂಡ ಆತನ ಆ ಭೂಮಿಯನ್ನು ಎತ್ತಿ ಹಿಡಿಯುವುದು ಸಾಧ್ಯ ಇಲ್ಲ ಅಂತ ಅದರ ಅರ್ಥ. ಭಗವಂತ ಈ ಸಕಲವನ್ನು ಧರಿಸಿದ್ದಾನೆ ಅನ್ನುವುದಕ್ಕೆ ಇವು ಕೆಲವು ಉದಾಹರಣೆಗಳು. ಲಕ್ಷಾಲಂಕಾರ ಮಹೀಭರ್ತ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡಿಲ್ಲ. ಶಾಂಕರ ಭಾಷೆಗನುಸಾರವಾಗಿ ಪ್ರಳಯ ಕಾಲದಲ್ಲಿ ಸಮುದ್ರದ ನೀರಿನಲ್ಲಿ ಮುಳುಗಿದ್ದಂತಹ ಭೂಮಿಯನ್ನು ಧರಿಸಿದವನು ಅಂತ ಅರ್ಥ. ಪರಾಶರ ಭಟ್ಟರು ಹೇಳುವಂತೆ ಭೂಮಿಯನ್ನು ಲೀಲೆಯಿಂದ ಧರಿಸಿದವನು. ಎಲ್ಲ ಸಮಾನವಾದ ಅರ್ಥಗಳೇ. ಧರಣಿ ಧೃತಿ ಲೀಲಸ್ಸಹ ಮಹೀಭರ್ತ ಇತಿ ಶಬ್ದತೆ. ಭೂಮಿಯನ್ನು ಧರಿಸಿರುವಂತಹ ಲೀಲೆಯನ್ನು ತೋರಿಸಿದ ಈ ಭಗವಂತನಿಗೆ ಮಹೀಭರ್ತ ಅಂತಾರೆ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಉತ್ಸವ ಉಳ್ಳವನು. ಜಗತ್ತಿನಲ್ಲಿ ಯಾವುದೇ ಉತ್ಸವಗಳು ಎಲ್ಲಿ ನಡೀತಾವಲ್ಲ, ಆ ಎಲ್ಲ ಉತ್ಸವಗಳು ಭಗವಂತನ ಮಹಿಮೆಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವುದಕ್ಕಾಗಿಯೇ ಇರುವಂಥವು. ಅದಕ್ಕಾಗಿ ಆತ ಮಹೀಭರ್ತ ಅಂತ ಕರೆಸ್ಕೊಂಡಿದ್ದಾನೆ. ಮಹಾ ಅಂದ್ರೆ ಉತ್ಸವ ಅವ್ರು ಹೇಳುವಂತೆ. ಅದು ಉಳ್ಳವನು, ಆ ಉತ್ಸವ ಉಳ್ಳವನೇ ಈ ಭಗವಂತ. ಹಾಗಾಗಿ ಮಹಶ್ಚಾಸವು ಮಹಃ ಅಸ್ಯ ಅಸ್ತಿ ಇತಿ ಮಹೀ ಅಂತಾಯ್ತು. ಮತ್ತೆ ಈ ಅಂದ್ರೆ ಲಕ್ಷ್ಮೀದೇವಿ. ಅದರ ಷಟ್ಟಿ ವಿಭಕ್ತಿ ಏಕವಚನ ಯಾಹ.
ಲಕ್ಷ್ಮ್ಯಾಹ. ಹಾಗೆ ಈ ಅಂದರೆ ಹ್ರಸ್ವ ಮನ್ಮಥನನ್ನು ಹೇಳ್ತದೆ. ಏಹೆ ಅದರ ಷಷ್ಠಿ ವಿಭಕ್ತಿ ಏಕವಚನ ಈ ಏಹೆ, ಕಾಮನಿಗೆ ಈತ ಭರ್ತ, ಆದ್ದರಿಂದ ಈತ ಈ ಭರ್ತ, ಈ ದೀರ್ಘ ಈ ಭರ್ತ ಅಥವಾ ಇಭರ್ತ ಹ್ರಸ್ವ. ಹೀಗೆ ಮಹೀಚಾಸವು ಈ ಭರ್ತ ಚ ಮಹೀಭರ್ತ ಅಂತ ಅರ್ಥವನ್ನ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಅಲ್ಲಿಗೆ ಮಹೀಭರ್ತ ಅನ್ನುವ ನಾಮದ ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರದ ಶ್ರವಣ ಮುಕ್ತಾಯ ಕಂಡಿದೆ. ಈಗಾಗಲೇ ಹೇಳಿದಂತೆ ಅದು ವರಾಹ ರೂಪಿಯಾದ ಭಗವಂತನ ಸ್ತೋತ್ರ ಅಂತ ತಿಳ್ಕೊಳ್ಬಹುದು. ಮಹೀಭರ್ತ ಅಂತ ಪ್ರತ್ಯೇಕವಾದ ಒಂದು ರೂಪವೂ ಇದೆ. ಸಹಸ್ರನಾಮಗಳು ಕೂಡ ಭಗವಂತನ ಸಹಸ್ರ ರೂಪಗಳ ವರ್ಣನವೇ. ಅದರಲ್ಲಿ ಮಹೀಭರ್ತ ಅಂತ ಒಂದು ರೂಪವು, ಮಹೀಭರ್ತ ಅನ್ನೋದು ವರಾಹನ ವರ್ಣನವು ಕೂಡ ಹೌದು. ಆ ವರಾಹ ರೂಪಿಯಾದ ಭಗವಂತನೇ ನಾವು ವಾಸಿಸಿರುವಂಥ ಈ ಭೂಮಿಯನ್ನು ಎತ್ತಿ ಹಿಡಿದವನು, ಮತ್ತೆ ನಮಗೆಲ್ಲರಿಗೂ ಕೂಡ ತತ್ವಜ್ಞಾನವನ್ನು ಕೂಡ ಕೊಡುವಂಥವನು, ವಿದ್ಯಾಗುರು ಅಂತ ಅವನನ್ನು ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಮಹೀಭರ್ತ ಅನ್ನುವುದು ಭೂಮಿಯನ್ನು ಎತ್ತಿ ಹಿಡಿದವನು ಮತ್ತು ಶಾಸ್ತ್ರವನ್ನು ಎತ್ತಿ ಹಿಡಿದು ಅದನ್ನು ಪೋಷಿಸಿದವನು ಅಂತ ಅದರ ಅನುಸಂಧಾನವನ್ನು ನಾವು ಮಾಡ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.